ನಾನು ನಿಮಗೆ ಹೇಳಿದೆ, ಯಾವುದೇ ಶಿಕ್ಷಣದ ವ್ಯವಸ್ಥೆ ಇಲ್ಲದೇನೆ ಸಾಮಾನ್ಯವಾದಂತಹ ರೈತ ಮಹಿಳೆ ಅಥವಾ ರೈತ ಕುಟುಂಬದ ಹುಡುಗರು ಇಷ್ಟೆಲ್ಲ ಪ್ರಾಡಕ್ಟ್ಸ್ ಮಾಡ್ಬೋದು ಸರ್. ಇಲ್ಲಿ ಇದನ್ನು ಚಾರ್ಟ್ ಮಾಡಿ ಹಾಕಿದ್ದೇವೆ. ಈಗ ನೋಡಿ, ಇದು ಯೂಶ್ವಲ್ ಆದಂಥ ಸಗಣಿ, ಹಸುವಿನಿಂದ ಬಂದ ಡೈರೆಕ್ಟ್ ಸಗಣಿ. ನಾವು ಇದನ್ನೇನು ಮಾಡ್ತೀವಿ, ಈ ತರಹದ ಸ್ಕಿಲ್ ಇಲ್ಲ ಅಂದರೆ ಎಲ್ಲವನ್ನ ತಿಪ್ಪೆಲಿ ಹಾಕ್ಬಿಡ್ತೀವಿ ಅಲ್ವಾ. ಸ್ಕಿಲ್ ಅದು ಹಾಕದಿರ ಇದ್ದರೆ ಈ ಥರ ಬೆರಣಿ ಮಾಡಿಡ್ತೀವಿ. ಇಷ್ಟೇ ನಮಗೆ ಗೊತ್ತಿರೋ ನಾಲೆಡ್ಜು. ಆದರೆ ಇಲ್ಲಿ ನಾವೇನು ಮಾಡ್ತೀವಿ, ಇದನ್ನು ಡಿವಾಟ್ರಿಂಗ್ ಮಾಡ್ಕೊತೀನಿ. ಡಿವಾಟರ್ ಮಾಡಿದಂತಹ ಅದರ ವಾಟರ್ ಕಂಟೆಂಟ್ ಏನಿದೆ ಅದರಲ್ಲಿ ನಾನು ಜೀವಾಮೃತ ಮಾಡ್ತೇನೆ. ಹಾಗೆ ಕೆಲವರೆಲ್ಲ ಶುಂಠಿ ಬೆಳೆಗಾರರು ಮತ್ತು ಅರಿಶಿಣ ಬೆಳೆಗಾರರು ಅದನ್ನು ದ್ರವ ಗೊಬ್ಬರವಾಗಿ ಕೂಡ ತಗೊಂಡು ಹೋಗ್ತಾರೆ. ಆ ಪೌಡರ್ ಏನು ಬರುತ್ತೆ ನೋಡಿ, ಪೌಡರ್ ಹೀಗಿರುತ್ತೆ. ಆ ಪ್ಯಾಕೆಟ್ ಕೊಡಪ್ಪ, ಹಾಕಿದ್ದು ನೋಡಿ. ಅದನ್ನು ಡಿವಾಟ್ರಿಂಗ್ ಮಾಡಿದಾಗಿನ ಪೌಡ್ರು ಹೀಗಿರುತ್ತೆ. ಇದನ್ನು ನಾನು ನಿಮಗೆ ಹಲರ್ ಆ್ಯಂಡ್ ಫ್ಲೋರ್ ಮಿಲ್ ತೋರಿಸ್ದೆ. ಅದರಲ್ಲಿ ಫ್ಲೋರ್ ಮಾಡಿದಾಗ ನೋಡಿ ಈ ಥರ ಬರುತ್ತೆ. ಇದಿರುತ್ತಲ್ಲ ಸರ್, ಇದನ್ನು ನೋಡಿ, ಇದು 700 ಗ್ರಾಮ್ ಇದೆ. ಈ 700 ಗ್ರಾಮ್ ಪುಡಿ ಹಿಂಗೆಲ್ಲ ಪ್ಯಾಕ್ ಮಾಡಿರ್ತೀವಿ. ಅದಕ್ಕೆ ಪ್ರೀಮಿಕ್ಸ್ ಪುಡಿ ರೆಡಿ ಮಾಡಿ ಹಾಕಿರ್ತೀವಿ. ಇದು ಒಂದು ಪಾರ್ಟ್ ಆಯಿತು. ಅದು ಬಿಟ್ಟರೆ ಈ ಥರ ಸೌದೆ ತಯಾರು ಮಾಡ್ತೀವಿ. ಸೌದೆ ಬಗೆಗೆ ನಾನು ನಿಮಗೆ ಹೇಳಿದೆ. ಇದು ಕಟ್ಟಿಗೆ ಮರಗಳನ್ನು ಕೂಡ ಉಳಿಸ್ತು ಮತ್ತು ಆದಾಯದ ಮೂಲ ಆಯಿತು. ಆಮೇಲೆ ಏನು ಮಾಡ್ತೀವಿ, ಈ ಥರ ಎರೆಹುಳು ಗೊಬ್ಬರನ ತಯಾರು ಮಾಡ್ತೀವಿ. ಎರೆಹುಳು ಗೊಬ್ಬರ ಆಗುತ್ತೆ. ಆಮೇಲೆ ಆ ಬೆರಣಿ ಮತ್ತು ಈ ವೇಸ್ಟ್ ಎಲ್ಲರೂ ಸೇರಿಸಿ ಅದನ್ನು ಉಂಡೆ ಮಾಡಿ ಕಟ್ಟಿ ಅದನ್ನು ಭಸ್ಮ ಮಾಡಿ, ಭಸ್ಮನ ನಾವು 7 ದಿನಗಳ ಕಾಲ ನೆನೆಸಿ ಅದನ್ನು ಸೋಜಿಸಿ ಈ ತರಹ ವಿಭೂತಿಯಾಗಿ ತಯಾರು ಮಾಡ್ತೀವಿ. ನೋಡಿ, ಇದು ವಿಭೂತಿ ಎಲ್ಲವನ್ನ. ಈಗ ನಿಮಗೆ ಆ ಪೌಡ್ರ್ ತೋರಿಸ್ದೆ ಅಲ್ವಾ, ಆ ಪೌಡ್ರಿಗೆ ಪ್ರಿಮಿಕ್ಸ್ ಹಾಕಿ ಈ ಥರ ದೀಪ ಆಗಿ ತಯಾರು ಮಾಡ್ತೀವಿ. ಒಂದು ದೀಪ ನೋಡಿ, ಇದು ಧೂಪ್ ಕಪ್ಪು, ಸಾಂಬ್ರಾಣಿ ಕಪ್ಪು. ಇದು ಒಂದು ಪಾರ್ಟ್ ಸರ್. ಇದಕ್ಕೆ ಏನು ಶಿಕ್ಷಣ ಬೇಕಿಲ್ಲ ಅಲ್ವಾ. ಇದಕ್ಕೇನು ಶಿಕ್ಷಣ ಬೇಕು? ಈಗ ಸಾಮಾನ್ಯವಾಗಿ ರೈತಾಪಿ ಕುಟುಂಬಗಳಲ್ಲಿ ಏನಂದ್ಬಿಡ್ತಾರೆ, ಅದೆಲ್ಲ ಮಾಡ್ಬೇಕಾದ್ರೆ ತುಂಬ ವಿದ್ಯಾಭ್ಯಾಸ ಬೇಕು, ಅದಾಗಲ್ಲ ಹೋಗಿ ಅಂದ್ಬಿಡ್ತಾರೆ. ಅದರಿಂದ ಮುಂದಕ್ಕೆ ಏನು ಮಾಡ್ತೀವಿ, ಆ ಥರ ಪೌಡ್ರ್ ಇಲ್ಲಿ ನೋಡಿದ್ರಿ ಅಲ್ವಾ, ಈ ಪೌಡರನ್ನು ಬೇರೆ ಬೇರೆ ಅಳತೆಯ ಡೈಗಳಿಗೆ ಹಾಕಿ ಇಷ್ಟು ಪುಟ್ಟ ಗಣಪತಿಯಿಂದ ಹಿಡಿದು 1.5 ಅಡಿಯವರೆಗಿನ ಗಣಪತಿಯನ್ನು ಮಾಡ್ತೀವಿ. ಸೊ ವಿನಾಯಕ ಪೂಜೆ ಆ ಸಂದರ್ಭದಲ್ಲೆಲ್ಲ ಆ ಗಣಪತಿ ಮಾರಾಟದಿಂದ ಕೂಡ ಆದಾಯ ಆಗುತ್ತೆ. ನಾನು ರೈತ ಮಕ್ಕಳಿಗೆ ಹೇಳೋದೇನೆಂದರೆ, ಈ ಥರ ದಿನನಿತ್ಯ ನೀವು ಮಾಡಿಟ್ಕೊಂಡ್ರೆ ದೀಪಾವಳಿ ಹಬ್ಬ ಮತ್ತು ಕಾರ್ತಿಕ ಮಾಸಗಳಲ್ಲಿ ಮತ್ತು ನಿತ್ಯ ದೇವಿ ದೇವಸ್ಥಾನ ಇರಬಹುದು, ನವಗ್ರಹ ದೇವಸ್ಥಾನ ಇರ್ಬೋದು, ಆಂಜನೇಯ ದೇವಸ್ಥಾನ ಇರ್ಬೋದು, ಅಲ್ಲಿ ಹಚ್ಚುವಂಥ ದೀಪಗಳನ್ನು ಮಾಡ್ತೀನಿ ಅಂದರೆ 1 ಲಕ್ಷ ದೀಪ ಮಾಡಿದ್ರೆ 5 ಲಕ್ಷ ರೂಪಾಯಿ ನಿಮಗೆ ಬರ್ತದೆ. ಹೌದಾ? ಡಿವಾಟ್ರಿಂಗ್ ಮಾಡೋಂತಹ ಒಬ್ಬ ವ್ಯಕ್ತಿಗೆ ಕೆಲಸ ಕೊಟ್ರಿ, ಪೌಡ್ರು ಮಾಡೋರಿಗೆ ಕೊಟ್ರಿ, ದೀಪ ಮಾಡೋರಿಗೆ ಕೊಟ್ರಿ, ಅದಾದಮೇಲೆ ಪ್ಯಾಕಿಂಗ್ ಮಾಡೋರಿಗೆ ಕೊಟ್ರಿ, ಮಾರಾಟ ಮಾಡೋರು ಒಂದಿಬ್ಬರು ಹುಡುಗರಿಗೆ ನೇಮಿಸ್ಕೊಂಡ್ಬಿಟ್ಟು ನಾವು ಅವ್ರಿಗೆ ಮಾರ್ಕೆಟಿಂಗ್ ಹಾಕಿದ್ರೆ ಅಷ್ಟು ಜನಕ್ಕೆ ಉದ್ಯೋಗ ಕೊಟ್ವಿ. ನಮಗೆ ಲಂಸಮ್ಮಾಗಿ ಒಂದು 5 ಲಕ್ಷ 4 ಲಕ್ಷ ಹಿಂಗೆ ದುಡ್ಡು ಬರ್ತದೆ. ಆಮೇಲೆ ಅಲ್ಲೇನಾಗತ್ತೆ, ನಾವು ಚೈನಾ ಕ್ಲೇನಲ್ಲೋ ಅಥವಾ ಮಾಮೂಲಿ ಸುಟ್ಟ ಮಣ್ಣಿನಲ್ಲಿ ದೀಪ ಹಚ್ಚಿ ಬಂದುಬಿಡ್ತೀವಿ. ದೀಪ ಹಚ್ಬಿಟ್ಟು ಈ ಕಡೆ ಬಂದುಬಿಡ್ತೀವಿ. ಅದೇನಾಗುತ್ತೆ, ಭೂಮಿ ಒಳಗಡೆ ಬಿದ್ದು ಒಡೆದೋಗಿರುತ್ತಲ್ವ. ಅದೇನಾಗುತ್ತೆ, ವೆಹಿಕಲ್ಸ್ ಹೋದಾಗ ಅವ್ರ ಟೈರ್ ಪಂಚರ್ ಆಗಬಹುದು, ನಾವುಗಳು ನಡ್ಕೊಂಡು ಹೋಗುವಾಗ ಕಾಲು ಚುಚ್ಕೋಬಹುದು. ಆದರೆ ಇದನ್ನು ಮಾಡಿದಾಗ ಏನಾಗುತ್ತೆ, ಅದು ಪರಿಸರಕ್ಕೆ ಪೂರಕವಾಗಿರುತ್ತೆ. ನಾನು ಆಗಲೇ ಮಾತಾಡಿದ ಹಾಗೆ ಅದು ಅಂತರ್ಜಲದಲ್ಲಿರೋಂತಹ ನೀರಿನಂಶನ ಜಾಸ್ತಿ ಮಾಡುತ್ತೆ, ಎರೆಹುಳು ಗೊಬ್ಬರಗಳನ್ನು ಜಾಸ್ತಿ ಮಾಡುತ್ತೆ, ಈ ಥರ ಆಗುತ್ತೆ. ಆಮೇಲೆ ಇನ್ನೊಂದು ಕೆಲಸ ಮಾಡ್ತೀವಿ, ಏನಂದರೆ ಈಗ ನಿಮ್ಗೆ ಆ ಫೋಟೋ ತೋರಿಸ್ದೆ ಹೌದಲ್ವಾ, ಹಾಗೆ ನಮ್ಮದು ಪ್ರಾಡಕ್ಟ್ಸ್ಗಳನ್ನು ತೋರಿಸ್ತಾ ಬರ್ತೀನಿ. ಅದಕ್ಕಾಗಿ ಹೆಣ್ಮಕ್ಳಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದೆ. ನಾನು ಏನು ಮಾಡ್ತೀವಿ, 1 ದಿನದ ವರ್ಕ್ಶಾಪ್ ಮಾಡ್ತೇನೆ. ವರ್ಕ್ಶಾಪ್ನಲ್ಲಿ ಅವ್ರಿಗೆ ಈ ಥರ
ಗೋಲಿಗಳನ್ನು ಮಾಡೋದನ್ನು ತರಬೇತಿ ಕೊಡ್ತೀವಿ. ನೋಡಿ, ಈ ಸಗಣಿಯ ಪುಡಿಗೆ ಪ್ರಿಮಿಕ್ಸ್ ಹಾಕಿ ಇದು ಒಂದು ಶೇಪು ಒಂದು ಸೈಜ್ಗೆ ಆಗೋ ಹಾಗೆ ಅದನ್ನು ಮಾಡೋದನ್ನು ಕಲಿಸ್ಕೊಡ್ತೀವಿ. ಅದನ್ನೊಂದಿಷ್ಟು ಜನಕ್ಕೆ ಕಲಿಸ್ತೀವಿ. ಈ ಥರ ಸಿಲಿಂಡರ್ ಮಾಡೋವಂಥದ್ದನ್ನು ಕಲಿಸ್ತೀವಿ. ಕಲಿಸಿ ಆದಮೇಲೆ ಏನು ಮಾಡ್ತೀವಿ, ಒಬ್ಬರು ಅದನ್ನು ಕಲ್ತ್ಕೊತಾರೆ, ಇನ್ನೊಬ್ರು ಯಾರೋ ಅದಕ್ಕೆ ಕಲರಿಂಗ್ ಮಾಡ್ತಾರೆ. ನೋಡಿ, ಕಲರಿಂಗ್ ಮಾಡ್ತಾರೆ, ಆಯಿತಾ. ಆಮೇಲೆ ಮತ್ತೊಬ್ರು ಯಾರೋ ಅದನ್ನು ಪೋಣಿಸ್ತಾರೆ, ಡಿಸೈನ್ ಮಾಡ್ತಾರೆ. ಕಂಪ್ಲೀಟ್ ಇಂಥದ್ದು ಒಂದು ತೋರಣ ಆಗಬೇಕಾದ್ರೆ 10 ಜನರಿಗೆ ಉದ್ಯೋಗ ಕೊಟ್ಟಿರ್ತೀನಿ. ಇದೊಂದು ತೋರಣ ನಿಮ್ಮ ಮನೆಗೆ ಬರೋ ತನಕ 10 ಜನಕ್ಕೆ ಉದ್ಯೋಗ ಆಗಿರುತ್ತೆ. ಸಗಣಿ ಹಿಡಿಯೋರಿಂದ ಹಿಡಿದು ನಿಮಗೆ ಪ್ಯಾಕ್ ಮಾಡಿ ಕೈಗೆ ಕೊಡೋರ ತನಕ. ಅದು ಏನೋ ಒಂದೊಂದು ಸಮಾಜಕ್ಕೆ ನಾವು ಕೊಟ್ಟಂಥ ಒಂದು ಸಣ್ಣ ಅಳಿಲು ಸೇವೆ ಅಲ್ವಾ. ಅಲ್ಲಿ ಮತ್ತು ನೀವು ಯಾವುದೋ ಪ್ಲ್ಯಾಸ್ಟಿಕ್ ಹೂವೊಂದು ಹಾರದ್ದು ಈ ಥರ ಬಂಟಿಂಗ್ಸ್ ಹಾಕ್ತೀವಿ ಮನೆಗಳಲ್ಲಿ. ಹಬ್ಬ ಆದರೆ, ಬರ್ತ್ಡೇ ಆದರೆ, ಅಥವಾ ಮದುವೆ ಮುಂಜಿಗಳಾದರೆ, ಊರುಟ್ಟಿನ ಜಾತ್ರೆಗಳಾದರೆ ಸುಮ್ಮನೆ ಇಳಿಬಿಡ್ತೀವಿ ಪ್ಲಾಸ್ಟಿಕ್ ಹೂವನ್ನು. ಆ ಕಾರ್ಯಕ್ರಮ ಮುಗಿದ್ಮೇಲೆ ಅದು ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಹಾಳಾಗಿ ಭೂಮಿನ ಹಾಳು ಮಾಡುತ್ತೆ. ಇದು ಹಾಗಲ್ಲ. ಇದು ನೋಡಿ ಸರ್, ನೀವು ಆಶ್ಚರ್ಯ ಪಡ್ತೀರಾ. ಇದನ್ನು ನೀವು ಆರಾಮ್ಸೆ ಒಂದು ಸತಿ ನೀರಲ್ಲಿ ಹಿಂಗೆ ಡಿಪ್ ಮಾಡಿ ಅದು ಏನೂ ಕರಗಲ್ಲ, ಅಥವಾ ಒದ್ದೆ ಬಟ್ಟೆಯಿಂದ ಒರೆಸ್ಕೋಬೋದು, ಏನೂ ಆಗಲ್ಲ, ಅಷ್ಟರ ಮಟ್ಟಿಗಿರುತ್ತೆ. ಮತ್ತು ಅದೇ ಪುಡಿಯಿಂದ ನೋಡಿ ಈ ತರಹ ಫ್ರಿಜ್ ಮ್ಯಾಗ್ನೆಟ್. ನೀವೆಲ್ಲ ಹೋಗ್ತೀರಾ ಊರಿಗೆ, ಅಲ್ಲೇನೋ ಒಂದು ಮನೆಗೆ ಕೊಡಬೇಕು, ಅಥವಾ ಮನೆಗೆ ಯಾರೋ ಹೆಣ್ಮಕ್ಳು ಬರ್ತಾಳೆ, ಅವಳು ಕುಂಕುಮ ಕೊಟ್ಟು ಬ್ಲೌಸ್ ಪೀಸ್ ಕೊಡ್ತೀರಾ, ಅದ್ರ ಬಿಟ್ಟರೆ ಒಂದು ಫ್ರಿಜ್ ಮ್ಯಾಗ್ನೆಟ್ ಕೊಟ್ಟರೆ ಗೋಮಯ ಅವ್ರ ಮನೇಲಿರೋದ್ರಿಂದ ಅಲ್ಲೊಂದು ಪಾಸಿಟಿವ್ ಎನರ್ಜಿ ಪಾಸ್ ಆಗುತ್ತೆ, ಮತ್ತು ಅದು ಅವರು ಪ್ರೀತಿಯಿಂದ ಇಟ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ. ಹಾಗೆ ನಿಮ್ಮ ಕಾರಿದೆ, ಕಾರ್ಗೆ ಏನು ಮಾಡ್ತೀರಾ ನೀವು, ಡ್ಯಾಶ್ ಬೋರ್ಡ್ ಮುಂದೆ ಮಿರರ್ ಹತ್ರಕ್ಕೆ ಏನೇನೋ ಹ್ಯಾಂಗ್ ಮಾಡ್ಕೊತೀರ. ನೋಡಿ, ಇದು ಅಲ್ಲಿ ಹ್ಯಾಂಗ್ ಮಾಡಲಿಕ್ಕಾಗಿ ಮಾಡಿರೋ ಅಂಥದ್ದು. ಆ ಥರ ಇನ್ಯಾರಿಗೋ ಆಸೆ ಇದೆ, ಅವರು ಜಪ ಮಾಡ್ತಾರೆ. ನಮಗೊಂದು ನಂಬಿಕೆ ಇದೆ, ನಾವೆಲ್ಲ ಭಾರತೀಯರಿದ್ದೀವಿ, ನಮ್ಮಲ್ಲಿ ಒಂದು ನಂಬಿಕೆ ಇದೆ. ಅಯ್ಯೋ, ನಾನು ಎಲ್ಲೋ ಹೋದರೆ ದೃಷ್ಟಿ ಆಯಿತು, ಎಲ್ಲೋ ಜಾಗದಲ್ಲಿ ಹೋದೆ, ಅದು ಏನೋ ದೋಷ ಇತ್ತು, ಆವಾಗ ಗೋವಿನ ಸಗಣಿಯಿಂದ ನಾವು ಪುನೀತರಾಗಬೇಕು. ಇದು ನೋಡಿ, ಆರಾಮ್ಸೆ ಹಿಂಗೆ ಜಪ ಮಾಡ್ಬೋದು. 108 ಮಣಿಗಳನ್ನು ಹಾಕಿ ಪ್ರತಿ ಮಣಿಗೂ ಅದು ಕೌಂಟಿಗೆ ಸರಿಯಾಗಲಿ ಅಂತ ಹೇಳಿ ಒಂದೊಂದು ಗಂಟನ್ನು ಹಾಕಿ ಜಪ ಮಾಡಿದ್ವಿ. ಇದನ್ನು ಮಾಡೋದಕ್ಕೆ 2-3 ಹೆಣ್ಮಕ್ಳು ಕೆಲಸ ಆಗುತ್ತೆ. ಮಣಿ ಮಾಡೋಳು ಬೇರೆ, ಪೋಣಿಸೋರು ಬೇರೆ, ಇದನ್ನು ಜೋಡಿಸೋರು ಬೇರೆ, ಈ ಥರ ಉದ್ಯೋಗ ಸೃಷ್ಟಿ ಆಗ್ತದೆ. ಇದು ಪೇಪರ್ ಮಾಡೋಣ ಅಂತ ಟ್ರೈ ಮಾಡ್ತಿದ್ವಿ, ಅದು ಇನ್ನೂ ಫೈನಲೈಸ್ ಆದಮೇಲೆ ಹೇಳ್ತೀನಿ. ಇದಿಷ್ಟಕ್ಕೂ ಶಿಕ್ಷಣದ ಅವಶ್ಯಕತೆ ಇಲ್ಲ. ಇದಿಷ್ಟು ಕೆಲವಕ್ಕೆ ಸ್ಕಿಲ್ ಅವಶ್ಯಕತೆ ಇದೆ, ಅದು ಸ್ಕಿಲ್ನ ನಾವು ಕೊಡ್ತೀವಿ. ಇನ್ನು ಕೆಲವಕ್ಕೆ ಸ್ಕಿಲ್ ಕೂಡ ಬೇಕಾಗಿಲ್ಲ, ಅದನ್ನು ಒಂದು ದಿನದ ವರ್ಕ್ಶಾಪ್ನಲ್ಲಿ ಕಲಿಸ್ತೀವಿ. ಸರ್, ಟ್ರೈನಿಂಗ್ ಅಂದಾಗ ಅವ್ರಿಗೆ ಏನು ಟ್ರೈನಿಂಗ್ ಬೇಕು ಅಂತ ಕೇಳ್ತೀನಿ ಸರ್. ಮತ್ತು ನಂದು 1-2 ಕಠಿಣ ನಿಯಮಗಳಿದ್ದಾವೆ. ನಾನು ಯಾರ ಹತ್ರನೂ ಏನನ್ನು ಉಚಿತವಾಗಿ ಇಸ್ಕೊಳ್ಳಲ್ಲ, ನಾನು ಯಾರಿಗೂ ಏನೂ ಉಚಿತವಾಗಿ ಕೊಡಲ್ಲ, ಆಯಿತಾ. ನಾನು ಇದನ್ನೆಲ್ಲ ಕಲಿಬೇಕಾದ್ರೆ ಕಾಶ್ಮೀರ ಟು ಕನ್ಯಾಕುಮಾರಿ ಎಲ್ಲಿ ಗೋಶಾಲೆ ಇದೆ, ಎಲ್ಲಿ ಏನು ಕಲಿಸ್ತಾರೆ ಅಲ್ಲಿಗೆ ನನ್ನ ಆರೋಗ್ಯದ ವಯಸ್ಸಿನ, ಅಥವಾ ನಾನು ಒಬ್ಬಳೆ ಹೆಣ್ಮಗಳು ಅನ್ನೋದನ್ನು ಕೇರ್ ಮಾಡದೆ ಸುತ್ತಿ ಅಲ್ಲಿ ಸಗಣಿ ಎತ್ತೇ ನಾನು ಕಲ್ತಿರೋದು. ನನ್ನ ಹತ್ರ ಬಂದವ್ರಿಗೂ ಅದೇ ನಿಯಮ, ಆಯಿತಾ. ಬಂದವ್ರಿಗೆ ನಿಮಗೆ ಅವ್ರ ವಿದ್ಯಾಭ್ಯಾಸ ಅವರು ತಕ್ಷಣ ಮಾಡಬೇಕು ಅಂದ್ಕೊಂಡಿರೋವಂತಹ ಉದ್ಯೋಗ, ಅದೆರಡರ ಆಧಾರದ ಮೇಲೆ ಕಲಿಸ್ತೀವಿ. ಅದಲ್ಲದೆ ನೀತಿ ಆಯೋಗದ ಅಂಡರಲ್ಲಿ ಬರುವಂತಹ BSS ಅನ್ನುವಂತಹ ಬೋರ್ಡಿನಲ್ಲಿ ನಾವು ಡಿಪ್ಲೊಮೊ ಇನ್ ಪಂಚಗವ್ಯ ಮತ್ತು ಮಾಸ್ಟರ್ ಡಿಪ್ಲೊಮೊ ಇನ್ ಪಂಚಗವ್ಯ ಅನ್ನುವಂಥ ಕೋರ್ಸ್ಗಳಿಗೆ ಒಂದು ಅಥೆಂಟಿಕ್ ಆದಂತಹ ಸೆಂಟರ್ ಅಂತ ನಮ್ಮ ಗೋಶಾಲೆನ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೀವಿ. ಅದೇ ಈ ಸ್ಕಿಲ್ಲಿಗೆ ಸಂಬಂಧಪಟ್ಟಿದ್ದನ್ನು ಹೇಳಬೇಕಂತಂದರೆ ವರ್ಲ್ಡ್ ಸ್ಕಿಲ್ ಕೌನ್ಸಿಲ್ ಅಂತ ಬರುತ್ತೆ, ಅದರಲ್ಲಿ ನಾವು ಸೆಂಟರ್ನ ತೊಗೊಂಡಿದ್ದೀವಿ. ವರ್ಲ್ಡ್ ಸ್ಕಿಲ್ ಕೌನ್ಸಿಲ್ ಸೆಂಟರ್ ನಮ್ಮದು. ಹಾಗಾಗಿ ಅದರ ಅಡಿನಲ್ಲಿ ಯಾವ ಸ್ಕಿಲ್ಲನ್ನು ಬೇಕಾದರೂ
ಗೋಮಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸ್ಕಿಲ್ಲನ್ನು ಕಲಿಸೋದಕ್ಕೆ ನನಗೆ ಲೈಸೆನ್ಸ್ ಇರುತ್ತೆ. ಇದು ನೋಡಿ ಸರ್, ಗೋಮಯದಿಂದ ಮಾಡಿರುವಂತಹ, ಗೋಮಯ ಮತ್ತು ಪಂಚಗವ್ಯ ಅಷ್ಟನ್ನು ಬಳಸ್ಕೊಂಡು ಮಾಡಿರುವಂತಹ ಸಾಬೂನು. ಇದರಲ್ಲಿ ನಮ್ಮ ಹುಡುಗಿ ಒಂದು ಮಾಡಿ ಹಾಕಿದ್ದಾಳೆ, ಕೆಮಿಕಲ್ ಫ್ರೀ ಕೌಡಂಗ್ ಸೋಪ್ ಅಂತೇನೋ, ನೋಡಿರಿ ಕಳಿಸ್ತಾಳೆ, ಹೇಳ್ತೀನಿ. ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಕೆಮಿಕಲ್ ಹಾಕಿಲ್ಲ ಮತ್ತು ಸ್ಕಿನ್ನು ತುಂಬ ಚೆನ್ನಾಗಿ ಆಗ್ತದೆ. ಹಾಲು, ಮೊಸರು, ತುಪ್ಪ, ಗೋಮಯ, ಗೋಮೂತ್ರ 48 ಗಿಡಮೂಲಿಕೆಗಳಿದ್ದಾವೆ ಇದು. ಅದೇ ಇದು ಹೆಣ್ಮಕ್ಳು ಬ್ಯೂಟಿ ಪಾರ್ಲರ್ಗೆ ಹೋಗೋ ಬದಲು ಅವ್ರಿಗಾಗಿ ಮಾಡಿರುವಂತಹ ಬ್ಯೂಟಿ ಕಿಟ್ ಇದು. ಇದು ಹಾಲಿನಿಂದ ಮಾಡಿರುವಂಥ ಕ್ಷೀರಾರ್ಕ ಅಂತ ಕರಿತೀವಿ. ಇದರಲ್ಲಿ ಹಾಲು, ಕೇಸರು, ಅಲೋವೆರಾ, ಬಾದಾಮು ಇರುತ್ತೆ. ಇದರಲ್ಲಿ ಭಸ್ಮ ಮತ್ತು ಈ ಗೋಮಯ ಸಾಬೂನಿಗೆ ಬಳಸುವಂತಹ ಎಲ್ಲ ಚೂರ್ಣಗಳನ್ನು ಹಾಕಿ ತಯಾರು ಮಾಡಿರುವಂತಹ ಒಂದು ಮೇಕಪ್. 20 ನಿಮಿಷ ಸರ್. ಇದು ಕಾರ್ಸು ಪುಷ್ ಬ್ಯಾಕ್ ಸೀಟು ಸರ್. ಇವಾಗ ತುಂಬ ಚಿಕ್ಕ ವಯಸ್ಸಿನ ಹುಡುಗರೇ ಸಿಸ್ಟಮ್ ಮುಂದೆ ಕೆಲಸ ಮಾಡೋದಿರ್ಬೋದು, ಅಥವಾ ತುಂಬ ಡ್ರೈವಿಂಗು, ಸ್ಟ್ಯಾಂಡಿಂಗ್ ಪೊಸಿಷನ್ ಕೆಲಸ, ಅವುಗಳಿಂದ ಬ್ಯಾಕ್ ಪೇಯ್ನ್ ಬರೋ ಅಂಥದ್ದು, ಆಮೇಲೆ ಇಲ್ಲಿ ಮಸಲ್ಸ್ ಕ್ಯಾಚ್ ಆದಂಗೆ ಆಗೋದು, ಕೆಲವ್ರಿಗೆಲ್ಲ ಪೈಲ್ಸ್ ಪ್ರಾಬ್ಲಮ್ಮು, ಈ ಥರ ಇರುತ್ತೆ. ಇದಾದಾಗ ಏನಾಗುತ್ತೆ, ಈ ಗೋಲಿಗಳಿದಾವಲ್ಲ, ಅದು ನಮ್ಮ ಏನು ಹಿಪ್ ಪೋರ್ಷನ್ನು ಕುಷನ್ನು ಅಥವಾ ರೆಗ್ಸಿನ್ಗೆ ಒಂಥರ ಬಲ್ಜಾದಂಗೆ ಆಗುತ್ತೆ. ಅದರ ಬದಲಿಗೆ ಫ್ರೀಕ್ವೆಂಟಾಗಿ ಏರ್ ಪಾಸ್ ಆಗೋದಕ್ಕೆ ಚೆನ್ನಾಗಿ ಒಂದು ರೆಸ್ಪಿರೇಷನ್ ಸಿಸ್ಟಮ್ನ ಅನುಕೂಲ ಮಾಡಿಕೊಡುತ್ತೆ. ಅದರಿಂದ ಈ ಹೆಲ್ತ್ ಸಮಸ್ಯೆಗಳು ಯಾವುದು ಬರಲ್ಲ. ಅವ್ರು ತುಂಬ ಫ್ರೀಯಾಗಿರ್ತಾರೆ. ಎಂಥ ಲಾಂಗ್ ಡ್ರೈವ್ ಕೂಡ ಈಗ ಇದನ್ನ ಇಟ್ಕೊಂಡು ಮಾಡ್ತಿದ್ದಾರೆ. ಇದು ಹೆಚ್ಚು ಕಡಿಮೆ ಇತ್ತೀಚಿನ ಈಗ ಒಂದು 4-6 ತಿಂಗಳಿಂದ ಮಾಡಿರುವಂತಹ ಹೊಸ ಪ್ರಯೋಗ ಇದು. ಇದು ಅಷ್ಟೇ, ಇದಕ್ಕೂ ತುಂಬ ಜನಕ್ಕೆ ಉದ್ಯೋಗ ಕೊಡುತ್ತೆ. ಮತ್ತು ಟೆಕ್ನಿಕಲ್ ಆಗಿ ನಮ್ಮ ಹೆಣ್ಮಕ್ಳು ಇದನ್ನು ಹೆಣಿಗೆ ಮಾಡಿರ್ತಾರೆ ಸರ್, ಅದಾಗುತ್ತೆ. ಇವುಗಳು ಅಲ್ಲಿ ನೋಡಿ ಸರ್, ಮೇಲ್ಗಡೆ ನೀವು ನಿಂತಿರೋದ್ರ ಮೇಲ್ಗಡೆ ಅದನ್ನು ಜೂಮರ್ ಅಂತ ಕರಿತೀವಿ. ಹೌದು ಸರ್, ಈಗಲೂ ಬರ್ತಾ ಇದ್ದಾವೆ. ಸಾಮಾನ್ಯವಾಗಿ ನಾವೇನೆಂದರೆ, ನಮ್ಮ ಭಾರತೀಯರು ಒಂದು ಸ್ವಭಾವ ಏನಂದರೆ ಅಂಧಾನುಕರಣೆ ಮಾಡ್ತೀವಿ. ಅನುಕರಣೆ ಮಾಡೋದು ತಪ್ಪಲ್ಲ, ಅಂಧಾನುಕರಣೆ ಮಾಡ್ತೀವಿ. ಬ್ಲೈಂಡಾಗಿ ಫಾಲೋ ಮಾಡೋದು ಯಾರನ್ನೇ ಆದ್ರೂ. ಯಾರ್ದೋ ಮನೇಲಿ ಪ್ಲಾಸ್ಟಿಕ್ ಹಾಕಿದ್ರು ನಾನು ಹಾಕ್ತೀನಿ, ಯಾರ್ದೋ ಮನೇಲಿ ಚೈನಾ ಕ್ಲೇ ಹಾಕಿದ್ರು ನಾನು ಹಾಕ್ತೀನಿ. ಅದು ಬೇಡ, ಅದರಿಂದ ನಮ್ಗೆ ಪ್ರಯೋಜನ ಇಲ್ಲ. ನೋಡಿ ಇಲ್ಲಿ ಇದೆಲ್ಲ ಸಗಣಿಯಿಂದ ಮಾಡಿರೋದಾಗಿರುತ್ತೆ. ಇದರಿಂದ ಸಗಣಿನಲ್ಲಿ 65% ಆಕ್ಸಿಜನ್ ಇದೆ ಅಂತ ನಮಗೆಲ್ಲ ಗೊತ್ತಿದೆ ಸೈಂಟಿಫಿಕ್ ಆಗಿ. ಹಾಗಾಗಿ ಇದನ್ನು ಬೀಸ್ಕೊಂಡು ಬರೋವಂಥ ಗಾಳಿ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ನ ಉಂಟು ಮಾಡುತ್ತೆ. ಮತ್ತು ಹಿಂದಿನ ಕಾಲದಲ್ಲೆಲ್ಲ ಏನಂತಿದ್ರು, ಮನೆ ಮುಂದೆ ಒಂದು ಹಸು ಕಟ್ಟು, ಮನೆ ಮುಂದೆ ಸಗಣಿ ಸಾರಿಸು, ಅದರಿಂದ ಮನೆ ಒಳಕ್ಕೆ ಒಳ್ಳೆಯದಾಗ್ತದೆ ಅಂತ. ಆ ಒಂದು ಅನುಕೂಲತೆ ಕೂಡ ಇದರಲ್ಲಿ ಆಗ್ತದೆ, ಅದು ಮಾಡೋದು. ಹಾಗೆ ಕಾರ್ಯಕ್ರಮಗಳಲ್ಲಿ ಅಥವಾ ದೇವರಿಗೆ ಫೋಟೋಗೆ ಯಾವ್ದಾದ್ರು ಮನೆಯ ಹಿರಿಯರ ಫೋಟೋಗಳಿಗೆ ಮಾಲೆಯಾಗಿ ಹಾಕೋದಕ್ಕೆ ಇದನ್ನು ಬಳಸ್ಕೋಬಹುದು. ಈ ತರಹ ತಯಾರು ಮಾಡ್ಕೊತಾ ಇದ್ದೀವಿ. ಇವಾಗಲೇ ಕೇಳಿದ್ರಿ ಹಾಲು ಎಷ್ಟು ಕೊಡುತ್ತೆ ಮೇಡಮ್ ಅಂತ. ನಾನು ಹಾಲಿನಿಂದ ಆ ಥರ ಕ್ಷೀರಾರ್ಕ ಮಾಡ್ತೇನೆ. ಅದು ಬಿಟ್ಟರೆ ಈ ತರಹ ಘೃತ ಅಂತ ಕರಿತೀವಿ. ಯದ್ಯಸ್ತಿಗತ ಪಾಪಂ ದೇಹೇ ತಿಷ್ಠತಿ ಮಾಮಕೆ ಪ್ರಾಶನಾತ್ ಪಂಚಗವ್ಯಸ ದಹತಗ್ನಿರೇಂದವಂ ಅಂತ ಹೇಳುತ್ತೆ. ಅಂದರೆ ನಮ್ಮ ಶರೀರದ ಮೂಳೆಗಳಲ್ಲಿಯೂ ಮೂಳೆಗಳ ಶೇಖರಣೆ ಆಗಿರುವಂತಹ ದೋಷ, ಇವತ್ತೇನು ಬೋನ್ ಮೆರೋ ಅಂತೀರ, ಅಲ್ಲಿರುವಂತಹ ಟಾಕ್ಸಿನ್ ಹೇಗೆ ಹೋಗುತ್ತೆ? ನಮ್ಮ ಶರೀರದ ಮೇಲಿರೋದಕ್ಕೆ ಸ್ನಾನ ಮಾಡ್ತೀವಿ ಅಲ್ವಾ? ಭಗವದ್ಗೀತೆಯಲ್ಲೇ ಹೇಳ್ತೇವೆ, ಮಲ ನಿರ್ಮೋಚನಂ ಪುಂಸ ಜಲಸ್ನಾನಂ ದಿನೇ ದಿನೇ. ನಿತ್ಯ ಮನುಷ್ಯ ಏನು ಮಾಡ್ತಾನೆ, ನೀರಿನಿಂದ ಸ್ನಾನ ಮಾಡಿಕೊಂಡು ತಾನು ಫ್ರೆಶ್ ಆಗ್ತಾನೆ. ಸರಿ, ಒಳಗಡೆ ಇರೋದನ್ನ ಏನು ಮಾಡ್ತಾನೆ ಗೊತ್ತಿಲ್ಲ. ಇನ್ನೂ ಅದಕ್ಕೆ ಡಸ್ಟ್ಬಿನ್ ತುಂಬ್ತಾ ಇರ್ತಾನೆ, ದಾರಿಲಿ ಸಿಕ್ಕಿದ್ದೆಲ್ಲ ತಿಂತಾ ಇರ್ತಾನೆ, ಡೈಜೆಷನ್ ಆಗೋಕ್ಕೆ ಮುಂಚೆ ತಿಂತಾನೆ. ಅದನ್ನು ಕ್ಲೀನ್ ಮಾಡಬೇಕಲ್ವಾ? ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ಪಂಚಗವ್ಯ ಜೀವನ ವಿಧಾನ. ಇದು ಮೆಡಿಸಿನ್ ಅಲ್ಲ, ಮನುಷ್ಯನಿಗೆ ಕಾಯಿಲೆ ಇಲ್ಲ.
ದೈವ ಸೃಷ್ಟಿಯಲ್ಲಿ ನಮ್ಮ ಶರೀರಕ್ಕೆ ಏನಾದರೂ ಒಂದು ಸಣ್ಣ ಪುಟ್ಟ ತೊಂದರೆ ಆದರೆ ಅದನ್ನು ರಿಪೇರಿ ಮಾಡ್ಕೊಳ್ಳೋ ಶಕ್ತಿ ಇನ್ನೊಂದು ಸೆಲ್ಗೆ ಕೊಟ್ಟಿರ್ತಾನೆ. ನಮ್ಮ ಶರೀರದಲ್ಲಿ ಎಷ್ಟು ಕೋಟಿ ಶತಕೋಟಿ ಸೆಲ್ಸ್ ಇದೆ ಅಂತ ಲೆಕ್ಕಕ್ಕೆ ಸಿಗ್ದಂಗೆ ಮಾಡಿದ್ದಾನೆ. ಅಂದಮೇಲೆ ಒಂದು ಸಣ್ಣ ತಲೆನೋವು, ಇನ್ನೊಂದೇನೋ ಸಣ್ಣ ಬೆನ್ನು ನೋವನ್ನ ನಾವು ದೊಡ್ಡ ಕಾಯಿಲೆ ಮಾಡ್ಕೊತೀವಿ. ಅದಕ್ಕೇನು ಮಾಡಬೇಕು? ಅಲ್ಲಿರೋ ವೇಯ್ನ್ಸನ್ನು ರೆಡಿ ಮಾಡ್ಕೋಬೇಕು. ಅಲ್ಲಿ ಸರ್ಕ್ಯುಲೇಟ್ ಆಗೋವಂಥ ಬ್ಲಡ್ಡನ್ನು ಪ್ಯೂರಿಫೈ ಮಾಡ್ಕೋಬೇಕಂದ್ರೆ ಪಂಚಗವ್ಯದ ಪ್ರಾಶನ. ಈಗ ನಾನು ನಿತ್ಯ ಹಾಲು ಕುಡಿತೀನಿ, ದೇಸಿ ಹಸುವಿನ ತುಪ್ಪ ತಿಂತೀನಿ, ಅಥವಾ ಗಂಜಿಲ್ದ ಒಂಚೂರು ಸ್ನಾನ ಮಾಡುವಾಗ ಹಾಕ್ಕೊಳ್ತೀನಿ, ನಂದಾಗತ್ತೆ. ನೀವು ಸಿಟಿಲಿದ್ದೀರಪ್ಪ, ನಿಮ್ಗಾಗಲ್ಲ, ಸಿಗಲ್ಲ. ಅಥವಾ ನೀವು ಅಫಿಷಿಯಲ್ ಇದ್ದೀರಪ್ಪ, ನಿಮ್ಮ ಆಫೀಸ್ನಲ್ಲಿ ಅದೆಲ್ಲನೂ ಇಟ್ಕೊಳ್ಳೋಕ್ಕಾಗಲ್ಲ ಈ ಬದಲಾದಂಥ ಆಧುನಿಕ ಜಗತ್ತಿಗೆ. ಅದಕ್ಕೇನು ಮಾಡ್ತೀವಿ? ಪೌರ್ಣಿಮೆಯ ದಿವಸ, ಪ್ರತಿ ತಿಂಗಳ ಹುಣ್ಣಿಮೆಯ ದಿವಸದಲ್ಲಿ ಪಂಚಗವ್ಯವನ್ನು ತಯಾರು ಮಾಡ್ತೀವಿ. ಇದಕ್ಕೆ 5 ಗವ್ಯಗಳಿರುತ್ತೆ: ಹಾಲು, ಮೊಸರು, ತುಪ್ಪ, ಗೋಮಯ, ಗೋಮೂತ್ರ. ಅದರ ಜೊತೆಗೆ ಕೆಲವು ಗಿಡಮೂಲಿಕೆಗಳಿರುತ್ತೆ. ಇದರ ಬಗೆಗೆ ಎಲ್ಲ ಧಾರ್ಮಿಕ ಗ್ರಂಥಗಳು ಮತ್ತು ಆಯುರ್ವೇದ ಗ್ರಂಥಗಳಲ್ಲಿ ಉಲ್ಲೇಖ ಇರುತ್ತೆ. ಇದನ್ನು ಎಷ್ಟು ವೆರೈಟಿ ಮಾಡ್ಬೋದು ಗೊತ್ತಾ ಸರ್? ಬರೀ ತುಪ್ಪದಲ್ಲಿ 83 ವೆರೈಟಿ ಘೃತಗಳನ್ನು ಮಾಡಬಹುದು. 83. ನಮಗೆ ಶೀತ, ನೆಗಡಿ, ತಲೆನೋವಿನಿಂದ ಹಿಡಿದು ದೊಡ್ಡದಾದಂಥ ಇಂಜುರಿ ಆಗಿಬಿಟ್ಟಿದೆ, ಸ್ಟಿಚ್ ಹಾಕಬೇಕಾಗಿದೆ, ಅದನ್ನೇ ಹೀಲಪ್ ಮಾಡುವವರೆಗೆ, ತುಂಬ ನನಗೆ ನರನಾಡಿಗಳೆಲ್ಲ ಪೇಯ್ನ್ಸ್ ಇದೆ, ಜಾಯಿಂಟ್ ಪೇಯ್ನ್ ಇದೆ, ಅದಕ್ಕೆ ಕಾಮದಘೃತ್ ಅಂತೀವಿ. ಆ ಥರ 83 ವೆರೈಟಿ ಮಾಡ್ಬೋದು. ಅವಶ್ಯಕತೆಗೆ ಅನುಗುಣವಾಗಿ ಸಣ್ಣದಾಗಿ ಮಾಡಿ ಇಟ್ಕೊಂಡು ನನಗೆ ಬಳಸ್ಕೊತೀನಿ. ಯಾರಿಗೆ ನನ್ನ ಈ ಶಿಕ್ಷಣ ವಿದ್ಯೆ ಅಥವಾ ನನ್ನ ಒಂದು ತಯಾರಿಕೆ ಬಗೆಗೆ ನಂಬಿಕೆ ಇಟ್ಟು ಬರ್ತಾರೆ, ಅವರ ಒಂದು ಕೇಳಿದಾಗ ಕೆಲವು ಸಂದರ್ಭದಲ್ಲಿ ಕೊಡ್ತಾ ಹೋಗ್ತೀನಿ. ಇಲ್ಲಿಯವರೆಗೆ 100% ರಿಸಲ್ಟ್ ಕೊಟ್ಟಿದೆ. ಸರ್ ಟ್ರೈನಿಂಗ್ ಅಂದರೆ ಮೊದಲನೇದಾಗಿ ನಮ್ಮ ಮನೆಯೇ ಪಾರಂಪರಿಕ ವೈದ್ಯ ಪದ್ಧತಿಯ ಮನೆ. ಅಂದರೆ ಅವಾಗೇನು ಪಾರಂಪರಿಕ ವೈದ್ಯರು ಅಂತಿರಲಿಲ್ಲ ನೋಡಿ. ಹಳೆ ಕಾಲದಲ್ಲಿ ವೇದ ವಿದ್ವಾಂಸರ ಮನೆ. ಅವರಿಗೆ ವೇದ ಬರ್ತಾಯಿತ್ತು, ಜ್ಯೋತಿಷ್ಯ ಇರ್ತಿತ್ತು, ಸಂಗೀತ ಇರ್ತಾಯಿತ್ತು, ವೈದ್ಯ ಇರ್ತಾಯಿತ್ತು. ಅವರೇ ಹೆಚ್ಚು ಕಡಿಮೆ ಸುತ್ತಮುತ್ತಲಿನ 16 ಗ್ರಾಮಗಳಿಗೆ ನ್ಯಾಯಾಧೀಶರಾಗಿರ್ತಿದ್ರು. ಅಂತಹ ಒಂದು ಕುಟುಂಬದಲ್ಲಿ ಹುಟ್ಟಿದಂಥ ಪುಣ್ಯಭಾಗಿ ನಾನು. ನನ್ನ ತಾತನವರು ಇದೆಲ್ಲವನ್ನು ಮಾಡ್ತಾಯಿದ್ರು. ಅವರ ಮಾಡುವಾಗ ನಾನು ಪುಟ್ಟ ಮಗು ಆದಿದ್ದರಿಂದ ಅವ್ರಿಗೆ ಗಿಡಮೂಲಿಕೆಗಳನ್ನು ತರಕ್ಕೆ ಹೋಗುವಾಗ ಕೈಲಿ ಹಿಡ್ಕೊಂಡು ಹೋಗೋದು, ಜೊತೆಲಿ ಮಾಡೋದು, ಆಗೆಲ್ಲ ಅಭ್ಯಾಸ ಆಗ್ತಾ ಬಂತು. ಒಟ್ಟಿನಲ್ಲಿ ಇದನ್ನು ಯಾತಕ್ಕೋ ಬಳಸ್ತಾರೆ ಅನ್ನೋದು ಗೊತ್ತಾಗ್ತಿತ್ತು. ಇದ್ರ ಹಿಂದೆಯೇ ಹೋಗ್ತಾ ಹೋದೆ. ಅದಾದ ಮೇಲೆ ತಮಗೆ ಪರಿಚಿತ ಇರ್ತಾರೆ ರಾಜೀವ್ ಭಯ್ಯ ಅಂತ ಹೇಳಿ, ಸ್ವದೇಶಿ ಆಂದೋಲನಕಾರರು. ಅವರ ನಾನು ಅವರ ಅನುಯಾಯಿ ಅಥವಾ ಅವ್ರ ಜೊತೆಲಿ ಓಡಾಡ್ತಿದ್ದೆ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ. ಅವರ ಲೇಖನಗಳನ್ನು ಓದ್ತಿದ್ದೆ. ಅವರೆಲ್ಲಿ ಕಾರ್ಯಕ್ರಮ ಇದ್ದರೆ ನಾನು ಹೋಗ್ತಾಯಿದ್ದೆ. ಜೊತೆಯಲ್ಲಿ ತಿರುಪತಿವರೆಗೂ ಹೋಗ್ತಾಯಿದ್ವಿ. ಅವರ ಜೊತೆ 2 ನಿಮಿಷ ಹೋದ್ವಿ ಅಂದರೆ ಅದೊಂದು ವಿಶ್ವಕೋಶ. ಅಷ್ಟು ಸಂಗತಿಗಳನ್ನು ಹೇಳೋರು. ಅವ್ರು ಹೇಳಿದ್ದಕ್ಕೂ ನಮ್ಮಲ್ಲಿ ನಡೀತಿದ್ದಕ್ಕೂ ತುಂಬ ಸಿಮಿಲಾರಿಟಿ ಇರ್ತಿತ್ತು, ಕೆಲವು ಸೇಮ್ ಇರ್ತಾಯಿತ್ತು. ಆವಾಗ ನಾನು ಇದೆಲ್ಲ ಎಲ್ಲಿ ಸಿಗುತ್ತೆ ಅಂದಾಗ ಅವರು ಕೆಲವು ಗ್ರಂಥಗಳನ್ನೆಲ್ಲ ಉಲ್ಲೇಖ ಮಾಡ್ತಾರೆ. ನಾನು ಅಂತಹ ಗ್ರಂಥಗಳನ್ನು ರೆಫರ್ ಮಾಡಿದೆ. ಮತ್ತು ನನಗೆ ನಮ್ಮ ಕುಟುಂಬದ ಒಂದು ಪದ್ಧತಿಯಂತೆ ಬಾಲ್ಯದಿಂದನೇ ಸಂಸ್ಕೃತ ಪಾಠಗಳಾಗಬಹುದು ಅಥವಾ ಈ ಭಾರತೀಯ ಗ್ರಂಥಗಳು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಅಮರಕೋಶ, ಆಮೇಲೆ ಕೆಲವು ಆಯುರ್ವೇದಿಕ ಗ್ರಂಥಗಳು, ಅದನ್ನೆಲ್ಲ ಅಧ್ಯಯನ ಮಾಡುವಂತಹ ಅವಕಾಶಗಳು, ಸಂದರ್ಭಗಳು ತುಂಬ ಇರ್ತಾಯಿತ್ತು. ಅದು ನಮ್ಮನೆ ಹವ್ಯಾಸ. ಹೇಗೆ ಅಂದರೆ, ಈಗ ನಾವು ಒಬ್ರಿಗೊಬ್ರು ಏನೋ ಬೇಜಾರಾಗ್ಬಿಟ್ರೆ ಜಗಳ ಮಾಡ್ತಿದ್ದಿದ್ದೆ ಸೋಮೇಶ್ವರ ಶತಕದೊಂದು ಒಂದು ವಚನ ಹೇಳ್ಕೊಂಡು, ಮುನಿಸ್ಕೊತಿದ್ದಿದ್ದೆ ಒಂದು ಸರ್ವಜ್ಞನ ವಚನ ಹೇಳ್ಕೊಂಡು. ಈ ರೀತಿಯಾಗಿ ಬೆಳೆದ್ವಾ. ಶ್ಲೋಕ ಹೇಳೋದು, ವಚನ ಹೇಳೋದು ನಮಗೆ ಅದು ರಕ್ತಗತವಾಗಿತ್ತು. ಅದಕ್ಕನುಗುಣವಾಗಿ ಮಾಡ್ತಾ ಹೋದ್ವಿ. ಆಮೇಲೆ ಮಾಡಿದ ಮೇಲೆ ನಮ್ಮ ಮೇಲೆ ಪ್ರಯೋಗ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ನಾನು ಹುಟ್ಟಿನಿಂದ ಒಂದು 4-5 ಹೆಲ್ತ್ ಇಶ್ಯೂಸ್ ಇತ್ತು. ಅಸ್ತಮಾ ಇತ್ತು, ಥೈರಾಯ್ಡ್ ಇತ್ತು, ಕೆಲವು ಗೈನಿಕ್ ಪ್ರಾಬ್ಲಮ್ ಇತ್ತು, ಆಮೇಲೆ ಮೈಗ್ರೇನ್ ಹೆಡೇಕ್ ಇತ್ತು, ಸೈನಸೈಟಿಸ್ ಇತ್ತು, ಆಮೇಲೆ ಜಾಯಿಂಟ್ಸ್ ಪೇಯ್ನು, ರೆಮಟೆಡ್ ಆರ್ಥರೈಟ್ಸ್ ಇತ್ತು. ಇದೆಲ್ಲ ಸಮಸ್ಯೆ ಇತ್ತು. ತಂದೆಯವ್ರಿಗೂ ವಯಸ್ಸಾಗಿತ್ತು, ಅವ್ರಿಗೂ ಇದೆಲ್ಲ ಸಮಸ್ಯೆ ಇತ್ತು. ಅದನ್ನೆಲ್ಲ ನಾನು ಏನು ಅಧ್ಯಯನ ಮಾಡಿದೆ ಅದಕ್ಕನುಗುಣವಾಗಿ ತಯಾರು ಮಾಡಿ ನಾವಿಬ್ಬರು ಅಪ್ಪ ಮಗಳು ಫಸ್ಟ್ ಉಪಯೋಗಿಸ್ಕೊಂಡ್ವಿ. ಪರ್ಫೆಕ್ಟ್ ಆದ್ವಿ. ಈಗ ನನಗೆ ಮರ್ತೇ ಹೋಗಿದೆ ಅದೆಲ್ಲ. ನಿಮ್ಮಂಥವ್ರು ಕೇಳಿದಾಗ ಹೇಳೋದಕ್ಕೆ ನೆನಪು ಮಾಡ್ಕೊಳ್ಳೋದು ಬಿಟ್ಟರೆ ಅದು ಹೆಂಗಿರುತ್ತೆ ಅನ್ನೋದೇ ಮರ್ತೋಗೋ ಅಷ್ಟಾಗಿದೆ. ಅಷ್ಟು ಆದಮೇಲೆ ಯಾರು ಅದನ್ನು ನೋಡ್ತಾ ಇದ್ದರು, ನನ್ನ ವಿದ್ಯಾರ್ಥಿಗಳಾಗಿ ಅಥವಾ ನನ್ನ ಸಹವಾಸದಲ್ಲಿದ್ದು ನನಗೆ ಮೊದಲಿದ್ದಂಥ ಸ್ಥಿತಿಗೂ ಈಗಿನ ಸ್ಥಿತಿಗೂ ನೋಡಿದವರೆಲ್ಲ ಅದನ್ನು ನಾವು ಕಲಿತೀವಿ ಅಂತ
ಆಸಕ್ತಿ ತೋರಿಸಿದ್ರು ಅಂಥವ್ರಿಗೆ ಕಲಿಸ್ತೀನಿ. ಅಂಥವ್ರು ಬಳಸ್ತೀನಿ ಅಂತ ಯಾರು ಬರ್ತಾರೆ ಅವ್ರಿಗೆ ಅದನ್ನು ಬಳಸೋದಕ್ಕೆ ಕೂಡ ಅವಕಾಶಗಳನ್ನು ಮಾಡಿಕೊಡ್ತೀನಿ.